ರಶ್ಮಿ ಮುಟ್ಟಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಯೋಗ್ಯತೆ ನಿನಗಿಲ್ಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಏನಮ್ಮ ಮನೆ ಸೊಸೆ ಹಾಕೊಳ್ಳೋ ಬಟ್ಟೆ ನಮ್ಮ ಇದು. ನಿನಗಿಂತ ಆ ಗೊಂಬಲಾಟದವಳೇ ವಾಸ. ಪೊಲುಕುಳು ಹಾಕೊಂಡಿದ್ಯಲ್ಲಮ್ಮ, ಇದಕ್ಕೊಂದು ತೋಳೇ ಇಲ್ಲ. ಮದುವೆ ಆದ ಗೃಹಿಣಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣೆ ತುಂಬ ಕುಂಕುಮ ಹಚ್ಕೊಂಡು ಅರಿಶಿನ ಹೂವ ಮುಟ್ಕೊಂಡು ಓಡಾಡೋದನ್ನು ಬಿಟ್ಟು ಗಂಡ ಸತ್ತವ್ರ ಹಾಗೆ ಬರೀ ಹಣೆ ಬಿಟ್ಕೊಂಡಿದೀಯಲ್ಲಮ್ಮ. ಅತ್ತೆ ನನ್ಗೆ ಮ್ಯಾರೇಜ್ ಆಗಿದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಅದಕ್ಕೆ ಈ ರೀತಿ ಡ್ರೆಸ್ ಮಾಡ್ಕೊಂಡಿರೋದು. ನಿನ್ನ ಅಂದ ಚಂದ ನೋಡ್ತಾ ಇದ್ರೆ ನನ್ನ ವಾಂತಿ ಬರೋ ಹಾಗಾಗುತ್ತೆ. ಅತ್ತೆ ಅವನೊಮ್ಮಿನ್ ಮಾತ್ರೆ ತಗೊಳ್ಳಿ, ವಾಂತಿ ಸ್ಟಮಕ್ ಅಲ್ಲೇ ಸ್ಟಾಪ್ ಆಗುತ್ತೆ. ನನ್ನಂಥ ಒಳ್ಳೆ ಅತ್ತೆಗೆ ಒಳ್ಳೆ ಸೊಸೆ ಸಿಗ್ಲಿಲ್ಲ. ಎಲ್ಲ ನನ್ನ ಕಲ್ಮ. ಅತ್ತೆ ನೀವಿನ್ನು ಓಲ್ಡ್ ಫ್ಯಾಷನ್ ಬೋಡಮ್ಮಜ್ಜಿ ಕಾಲದಲ್ಲೇ ಇದ್ದೀರಾ. ನಮ್ಮಜ್ಜಿನ ಓಡಮ್ಮಜ್ಜಿ ಅಂತೀಯನೇ? ಆಕ್ಚುಲಿ ನನ್ಗೆ ಈಗ್ಲೇ ಗೊತ್ತಾಗಿದ್ದು ನಿಮ್ಮ ಅಜ್ಜಿ ಹೆಸರು ಬೋಡಮ್ಮಜ್ಜಿ ಅಂತ. ಹಳೆ ಕಾಲದವ್ರನ್ನ ಮರ್ಯಾದೆ ಘನತೆ ಗೌರವ ಕೊಟ್ಟು ಮಾತಾಡೋದು ಬಿಟ್ಟು ಕೇವಲವಾಗಿ ಮಾತಾಡ್ತಾ ಇದ್ದೀನಿ. ನೀನು ಹಾಕೊಂಡಿರೋ ಮೇಕಪ್ಪು, ನಿನ್ನ ಈ ಹಳೆ ಡ್ರೆಸ್ ಬೆಂಕಿ ಹಾಕ. ಅತ್ತೆ ನೀವು ನನಗ್ ಏನ್ ಬೇಕಾದ್ರು ಅನ್ನಿ, ಆದ್ರೆ ನನ್ ಮೇಕಪ್ಗೆ ಡ್ರೆಸ್ಗೆ ಏನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯ? ಚಂಪ ಅಟ್ಟದ ಮೇಲಿರೋ ಕತ್ತಿನ ತಾಳೆ ಮೊದ್ಲು ಚಂಪ ಮಾಡಿರೋ ತಿಂಡಿನ ಕತ್ತರಿಸಿ ಹೋಗಿ. Disgusting people. ಹಲೋ, ಜಾಜಿ ಸ್ಪೀಕಿಂಗ್. ನಾನಮ್ಮ ಕಾಳಮ್ಮ ಹಳ್ಳಿಯಿಂದ. ನಿನ್ ಮದ್ವೆಗೆ 101 ರೂಪಾಯಿ ಮೂವ್ ಮಾಡಿದ್ನಲ್ಲ, ಮತ್ಕೊಂಡ್ಬಿಟ್ಟ. ಈಗೇನು ಆ ಮನಿನ ನಿಮ್ಗೆ ವಾಪಸ್ ಕೊಡ್ಬೇಕಾ? ಓ, ನಾನು ಹಂಗೆ ಹೇಳಿಲ್ಲ. ನಾನು ನಿಮ್ ಸೋದರತೆ ಕಾಳವ. ನಿಮ್ ಕೈಯಿಂದ ಗೌರಿ ಪೂಜೆ ಮಾಡಿಸಿದ್ದು ನಾನೇ ತಾನೇ. ಸಾರಿ 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 ನನಗೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು. ಏನು ಸಡನ್ ಆಗಿ ಫೋನ್ ಮಾಡ್ಬಿಟ್ಟಿದ್ದೀರಾ? ನನ್ನ ಮಗಳು ಮುದ್ಲಕ್ಷ್ಮಿನ ಬಹಳ ಮುದ್ದಾಗಿ ಬೆಳೆಸ್ಬಿಟ್ಟೆ. ಆ ಮೂದೇವಿಗೆ ನೆಟ್ಗೊಂದ್ ಮಾತಾಡಕ್ಕೂ ಬರಕ್ಕಿಲ್ಲ, ಕಾಲಕ್ಕೆ ತಕ್ಕನಂಗೆ ಒಂದ್ ಕೆಲಸ ಮಾಡಕ್ಕೂ ಬರಕ್ಕಿಲ್ಲ. ಅಂತ ಮಗಿಗೆ ಈಗ ಲಗ್ನ ಬೇರೆ ಗೊತ್ತಾಗ್ಬಿಟ್ಟದೆ. ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅವಳಿಗೆ ಗೊತ್ತಾಗಿರೋ ಗಂಡು ಶ್ರೀಧರ ಅಂತ ನಮ್ಮ ಹಳ್ಳಿ ಹುಡ್ಗನೆ. ಆದ್ರೆ ಅವನು ಇವಳನ್ ಲಗ್ನ ಆಗಕ್ಕೆ ಒಂದ್ ಕಂಡೀಷನ್ ಬೇರೆ ಹಾಕ್ಬಿಟ್ಟವನೆ. ವರದಕ್ಷಿಣೆ ಬೇಕು ಅಂತ ತಾನೆ? ಹಾಗೆ ಹೇಳಿದ್ರೆ ಹೇಳಿ, ನಮ್ಮ ಮಹಿಳಾ ಸಂಘದವ್ರನ್ನ ಇಲ್ಲಿಂದ ಹಳ್ಳಿವರೆಗೂ ಪಾದಯಾತ್ರೆ ಮಾಡ್ಸ್ಕೊಂಡ್ ಬಂದು ಅವ್ನ ಮನೆ ಮುಂದೆ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡವ, ನೀನ್ ಅದೇನ್ ಕಲಿಸ್ಬೇಕು ಅನ್ಕೊಂಡಿದ್ಯೋ ಅದನ್ನ ನನ್ ಮಗಳಿಗೆ ಕಲ್ಸು. ಅವಳಿಗೆ ನಾಗರಿಕತೆ ಅನ್ನೋದನ್ನು ಹೊಸ ಹೇಳ್ಕೊಡು. ಇಲ್ಲಾಂದ್ರೆ ಅವ್ನ ಮದ್ವೆ ಆಗಕ್ಕಿಲ್ಲ ಅಂತಾನೆ. ನಾಗರಿಕತೆ, ಯು ಮೀನ್ ಸಿವಿಲೈಸೇಷನ್ ನಾನ್ ಟೀಚ್ ಮಾಡ್ಬೇಕಾ? ಅವಳಿಗೆ ನೀನೇ ಚೀಟರ್ ಆಗಿ ಎಲ್ಲ ಹೇಳ್ಕೊಡ್ಬೇಕು ಕಣವ. ಅದು ಚೀಟರ್ ಅಲ್ಲ, ಟೀಚರ್. ಟೀಚರ್. ಅಯ್ಯೋ, ಯಾವ್ದೋ ಒಂದ್ ಚರ್ರು. ಅದೇನ್ ಹೇಳ್ಕೊಡ್ತೀಯ ಬೇಗ ಹೇಳ್ಕೊಡು. ಅವಳನ್ನ ಕರ್ಕೊಂಡ್ ಬಂದು ನಮ್ಮ ಮನೇಲಿ 2 ದಿವಸ ಬಿಡಿ, ನಾನು ಅವಳಿಗೆ ಮಾಡರ್ನ್ ಸಿವಿಲೈಸೇಷನ್ ಏನು ಅಂತ ಹೇಳ್ಕೊಡ್ತೀನಿ. ಆಯ್ತು ಕಣವ, ನಾಳೆನೆ ಕರ್ಕೊಂಡ್ ಬರ್ತೀನಿ. ಈ ಡ್ರೆಸ್ ಮಾಡ್ಕೊಂಡಿರೋದಕ್ಕೂ ಸಾರ್ಥಕವಾಯ್ತು. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನೀಗ ಎಲ್ರೂ ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂದ್ರೆ, ನನ್ನ ಮೇಲೆ ಚಾಡಿ ಹೇಳೋದಕ್ಕೆ ತಾನೇ. ಮತ್ತೆ ನಾನು ನಿಮ್ಮಷ್ಟು ಚೀಪ್ ಅಲ್ಲ. ಇದ್ದೇ ನಮ್ಗೆ ಆಗಲ್ಲ. ಅಲ್ಲ, ಅವ್ರನ್ನ ಯಾರು ಅನ್ಕೊಂಡ್ಬಿಡ್ತಾರೆ? ನಮ್ಮನ್ನ ಹೆತ್ತು ಹೊತ್ತು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದ ಅಂತ ಹಿರಿಯ ನಾಗರಿಕರ ಬಗ್ಗೆ ತಾವು ಚೀಪು ಪಾಪು ಅಂತ ಮಾತಾಡ್ಬಿಟ್ರೆ ನಮಗೆ ಈ ಮೀಟಿಂಗ್ ನಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಬರುತ್ತೆ. ಹಾಗಾಗಿ ನಾವು ಈ ಕೂಡಲೇ ಈ ಸಭೆ ರಿಯಲಿ ಸಾರಿ, ಪ್ಲೀಸ್ ಸಿಡೋ. ರಿಯಲಿ ಸಾರಿ ಅಭಿ. ನಾನೀಗ ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ಆಂಟಿ ಕಾಳ ಆಂಟಿ ಮತ್ತು ಅವಳ ಡಾಟರ್ ಮುದ್ಲಕ್ಷ್ಮಿ ನಾಳೆ ನಮ್ಮ ಮನೆಗೆ ಬರ್ತಿದ್ದಾರೆ. ಅಂದ್ರೆ ಅಲ್ಲಿಗೆ ನಮ್ಮ ಈ ಗಂಡುಗಲಿ ವಂಶದ ಮನೆ ಧರ್ಮಛತ್ರ ಆಗುತ್ತೆ ಅಂತ ಅರ್ಥ. ಅಭಿ, ಡೋಂಟ್ ಟಾಕ್ ರಬೇಶ್. ನಾನು ಮುದ್ಲಕ್ಷ್ಮಿಗೆ ಕಲ್ಚರ್ ಅಂದ್ರೆ ಏನು, ಸಿವಿಲೈಸೇಷನ್ ಅಂದ್ರೆ ಏನು ಅಂತ ಟೀಚ್ ಮಾಡ್ಬೇಕಂತ. ನಾಗರಿಕತೆ, ಎಸ್, ಅದನ್ನೇ ಹೇಳ್ಕೊಡ್ತೀನಿ. ನಿಮ್ಗೆ ಇಲ್ದೇ ಇರೋದನ್ನ ಅವ್ರಿಗೆ ಏನ್ ಹೇಳ್ಕೊಡ್ತೀರಾ? ಇನ್ನೊಂದ್ಸಲ ಹೀಗೆಲ್ಲ ಟಾಕ್ ಮಾಡಿದ್ರೆ ಮನೆಯಿಂದ ಕಿಕ್ಔಟ್ ಮಾಡ್ತೀನಿ. ಅದ್ ಹೆಂಗೆ ಓಡಿಸ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ ಬಂದಾರ ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಓಡಿಸೋ ಅಧಿಕಾರ ನಿಮ್ಗಿಲ್ಲ. ಹಾಗೆಲ್ಲಾದ್ರೂ ಓಡಿಸಿದ್ರೆ ನನ್ ಜೊತೆಗೆ ನಮ್ಮ ಯಜಮಾನರನ್ನ ಓಡಿಸ್ಕೊಂಡು ಹೋಗ್ತೀನಿ. ಏನು ನಡೀತಾ ಇದೆ ಮನೆಯಲ್ಲಿ? ಎಲ್ಲ ಸರಿಯಾಗಿ ನಡೀತಾ ಇದೆಯಪ್ಪ, ನೀನ್ ಸುಮ್ನೆ ನಿಂತ್ಕೊಳ್ಳಲೆ. ನೋಡಿ ಜಾಜಿ ಜಂಪಲ್ದಿನಿ ಅವರೇ, ಅಲ್ಲ ಈ ಹಿಂದೆ ನಾನು ಯಾವತ್ತೂ ಇಂಥ ಸಲಹೆ ಸೂಚನೆಗಳನ್ನ ಎಸ್ಪೆಷಲಿ ತಮಗೆ ನಾನು ಕೊಟ್ಟವನೇ ಅಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ಕೊಡಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ಅದನ್ನ ತಾವು ಪರಿಪಾಲಿಸಬೇಕು. ಓಕೆ. ಈಗ ನೋಡಿ,
ಕೆಲವು ಹಳ್ಳಿಗರನ್ನ ಸಿಟಿಗೆ ಕರ್ಕೊಂಡು ಬಂದು ಅವರಿಗೆ ನಾವು ನಾಗರಿಕತೆಯ ಬಗ್ಗೆ ಪಾಠ ಮಾಡ್ತೀವಿ ಅಂತ ಇರೋ ಮೇಷ್ಟ್ರು ಅಂದ್ರೆ ಆ ವ್ಯಕ್ತಿ ಪ್ರಸ್ತುತ ಸಂದರ್ಭದಲ್ಲಿ ತಾವು ಕೆಲವು ದಿನಗಳ ಮಟ್ಟಿಗೆ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿರುವ ಸಂಸ್ಕೃತಿ ಆಚಾರ ವಿಚಾರ ನಡಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಕಲ್ತ್ಕೊಂಡು ತದನಂತರ ಇವರಿಗೆ ಪಾಠ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ನೀವ್ ಎಲ್ಲಿದ್ದೀರಾ? ನಾವು ಸಿಟಿಯವರು ಹಳ್ಳಿಯವ್ರಿಗಿಂತ ತುಂಬಾ ಅಡ್ವಾನ್ಸ್ಡ್ ಆಗಿದ್ದೀವಿ. ನಿಮ್ಮಂತವ್ರ ಮಾತುಗಳನ್ನ ಕೇಳಿ ಕೇಳಿನೇ ಕೆಲವು ಹಳ್ಳಿಗರು ಇರೋ ಬರೋ ಜಮೀನೆಲ್ಲ ಮಾರ್ಕೊಂಡು ಸಿಟಿಗೆ ಬಂದು ಸೆಟ್ಲ್ ಆಗಿ ಎಕ್ಕ ಎದ್ದೋಗ್ಬಿಡ್ತಾರೆ. ಅಭಿ, ನೀವ್ ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ನೋಡ್ತಾ ಇರಿ, ನಾನ್ ಸಿಟಿಲೇ ಇದ್ಕೊಂಡು ಆ ಮುದ್ದು ಲಕ್ಷ್ಮಿನ ಇಲ್ಲಿ ಕರ್ಸ್ಕೊಂಡು ಸಿವಿಲೈಸೇಷನ್ ಏನು ಅಂತ ಟೀಚ್ ಮಾಡ್ತೀನಿ. ಇದೇನ್ ಮನೇನ ಕೂತ್ ಮಗ್ಲೇನ ಇಷ್ಟು ದೊಡ್ಡದಾಗೈತಿ? ಬಾಯಿ ಮಣ್ಣಾಕ ಮೆಲ್ಲಗ್ ಮಾತಾಡು. ಜಾಜಿ ಏನಾದ್ರು ಕೇಳಿಸ್ಕೊಂಡ್ರೆ ನಿನ್ ಗಿಡಿದ್ರ ಭೂತ ಬಿಟ್ಬಿಡ್ತಾಳೆ. ಕೇಳ್ಬೇಕಾಗಿತ್ತು ಜಾಜಿ ಅಕ್ಕನ. ಹೌದು, ಮತ್ತೆ ನಮ್ಮ ಯಜಮಾನ್ರಿಗೆ ಅವ್ರ ಹೆಂಡತಿ ಆದ್ಮೇಲೆ ನಾನು ಅವ್ರ ತಂಗಿತಾನೆ. ಅವಳು ಬಾಳೆ ಹಿಂಗ ಕೂತದೆ, ಇನ್ ನನ್ ಮಗ್ಳಿಗೆ ಏನ್ ಕಲ್ತ್ಕೊಂಡ್ರೆ? ಹಾಯ್ ಕಾಳಾಂಟಿ. ಆಂಟಿನ ಲಕ್ಷ್ಮಣ ಕಾಳಮ್ಮ ಅಂತ ಕರಿ. ಕಾಳಮ್ಮ ಅಂತ ಕರೆಯೋದು ಸಿವಿಲೈಸೇಷನ್ ಅಲ್ಲ, ಅದಕ್ಕೆ ಕಾಳಾಂಟಿ ಅಂತ ಕರೀತೀವಿ. ಬನ್ನಿ ಕಾಳಾಂಟಿ. ಗಂಟತ್ಕೊಂಬಾರೆ. ಬನ್ನಿ ಕಾಳಾಂಟಿ. ಬನ್ನಿ ಕಾಳಾಂಟಿ, ಕೂತ್ಕೊಳ್ಳಿ. ಮತ್ತೆ ಕಾಳಾಂಟಿ, ಬಸ್ ಜರ್ನಿ ಹೇಗಿತ್ತು? ಅಯ್ಯ, ಅದೊಂದ್ ದೊಡ್ಡ ಕತೆ. ಬಸ್ನಾಗೆಲ್ಲೂ ಸೀಟ್ ಸಿಕ್ಲಿಲ್ಲ ಅಂತ ಈ ಮೂದೇವಿ ಮುಂದೆ ಡ್ರೈವರ್ ಸೀಟ್ ಆಗಿ ಕುತ್ಕೊಂಡ್ರಲ್ಲ, ತಪ್ಪಯ್ಯ ಅಂತ ಕಳ್ದಿರಲಿಲ್ಲ. ಬಸ್ ಯಾರು ಓಡಿಸ್ಕೊಂಡ್ ಬಂದ್ರು? ಡ್ರೈವರ್ ನಿಂತ್ಕೊಂಡೆ ಹೊಡ್ಸ್ಕೊಂಡ್ ಬಂದ. ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ. ನಮ್ಮ ಸಂಸ್ಕೃತಿ ಅಂದ್ರೆ ಇದು. ಏನಮ್ಮ ನಿನ್ನ ಹೆಸರು? ಮುದ್ದು ಲಕ್ಷ್ಮಿ. ತುಂಬಾ ಮುದ್ದಾಗಿದ್ದೀಯಮ್ಮ. ನಿನ್ನ ನೋಡಿ ಕಲಿಬೇಕಾದವಳು ಈ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಅಯ್ಯೋ ಸುಮ್ಕಿರಮ್ಮ, ಮೊದ್ಲು ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಇವಳನ್ನ ಲಗ್ನ ಆಗೋನು ಇವಳಿಗೊತ್ತಿ ನಾಗರಿಕತೆ ಕಲ್ಸಿ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ನಾಗ ಮಾತಾಡೋದ್ ಕಲ್ಸಿ ಅಂತ ಹೇಳೋನಲ್ಲ. ಯಾವನವನು ಅಯೋಗ್ಯ, ಅವನಿಗೇನೆ ನಾಗರಿಕತೆ ಇಲ್ಲ. ಅಮ್ಮ, ಅದು ನಾಗರಿಕತೆ ಅಲ್ಲ, ನಾಗರಿಕತೆ. ನಾನು ಅದನ್ನೇಮ್ಮ ಹೇಳಿದ್ದು, ನಾಗರಿಕತೆ. ನಮ್ಮ ಅತ್ತೆಯವ್ರಿಗೆ ರಕಾರ ಬರಲ್ಲ. ಅಲ್ಲಮ್ಮ, ಇಂಥವಳಿಗೆ ನಾಗರಿಕತೆ ಇಲ್ಲ ಅಂತ ಹೇಳಿದ್ನಲ್ಲ, ಅವನ್ನ ನನ್ನ ಎದುರು ಕರ್ಕೊಂಡ್ ಬಾ, ಜಾಸ್ತಿ ಎದಗಾಕ್ ಒದ್ದು ಬಿಡ್ತೀನಿ. ಅಲ್ಲೇ ಯಾರ್ಯಾರಿಗೂ ಮೊದ್ಲು ನೀವ್ ಕತ್ತೆ ಹಚ್ಕೊಳ್ಬೇಡಿ. ಮೊದ್ಲು ನೀವ್ ನಾಗರಿಕತೆನ ಕಲೀರಿ. ಅತ್ತೆ, ನೀವು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿರೂಪ. ನಿಮಗೆ ನಾಗರಿಕತೆ ಇಲ್ಲ ಅಂತ ಹೇಳ್ತಿದಾರಲ್ಲ, ನೀವ್ ಈ ಅವಮಾನ ಹೇಗಾದ್ರೂ ಸಹಿಸ್ಕೊಂಡಿದ್ದೀರಾ? ನಾನ್ ಆಗಿದ್ರೆ ನೀರಿನ ಟ್ಯಾಂಕ್ ಬಿದ್ದು 3 ಬಾಕ್ಸ್ ನೀರ್ ಕುಡ್ಬಿಡ್ತಿದ್ದೆ. ಲೇ ಚಂಪಾ, ನಾನು ಯಾಲೆ ಗಂಡುಗಲಿ ವಂಶದ ಲಾಜಮಾತಿ. ಅಟ್ಟದ ಮೇಲಿರೋ ಕತ್ತಿಯನ್ನ ತಾಳೆ. ಅತ್ತೆ, ಬಂದವ್ರ ಮುಂದೆ ಸುಮ್ನೆ ಸ್ಕೋಪ್ ತಗೊಳ್ಬೇಡಿ. ಆ ಕತ್ತಿನ ಎತ್ತೋಷ್ಟು ಶಕ್ತಿ ನಿಮ್ಮಲ್ಲಿದ್ಯಾ? ಹೀಗೆ ಮಾತಾಡ್ತಾ ಇದ್ರೆ ಅದೇ ಕತ್ತಿಯಿಂದ ನಿನ್ನ ಲುಂಡವನ್ನ ಚೆಂಡಾಡಿ ಬಿಡುವೆ. ಮನೆಗೆ ಬಂದು ಹೋಗ್ಲಿ, ಆಮೇಲೆ ರುಂಡನ ಚೆಂದಾಡೋಣ. ಏನೇ ನನಗೆ ಎದುರಾಗಿಸ್ತಾ ಇದ್ದೀರಿ? ಯಾರಲ್ಲಿ ಇವಳ ಕುತ್ತಿಗೆಯನ್ನು ಹಿಡಿದು ಆಚೆಗೆ ರಂಗಮ್ಮನವ್ರೆ, ತಮ್ಮಿಬ್ಬರ ಜಗಳ ಹಾದಿ ಬೀದಿವರೆಗೂ ಕೇಳಿಸ್ತಾ ಇದೆ. ಯಾಕೆ? ಅಂತದ್ದೇನಾಯ್ತು? ಏನಿಬ್ಬರು ತಿಂದು ಜಾಸ್ತಿ ಆಯ್ತೆ? ಅದನ್ನ ನಿನ್ನ ಹೆಂಡತಿಗೆ ಹೇಳು. ಹಬಿ, ಮೊದ್ಲು ಫೈಟ್ ಶುರು ಮಾಡಿದ್ದು ನಿಮ್ ಮಮ್ಮಿ. ನೋಡಿ, ಅವ್ರಿಗೆ ಸುಮ್ನೆ ಇರೋದಕ್ಕೆ ಹೇಳ್ಬಿಡಿ. ಇಲ್ಲ ಅಂದ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಏನೇ ನನ್ನ ಕಾಲ್ ಮುರಿದು ಕೈ ಕೊಡ್ತೀಯ? ಚಂಪಾ, ಅಟ್ಟದ ಮೇಲಿರೋ ಕತ್ತಿನ ತಾಳೆ ಕೈ ಕತ್ತರಿಸಿ ಕಾಲ್ ಮುಂದೆ ಬಿಸಾಕ್ತೀನಿ. ಏ ಚಂಪಾ ಚಂಬೇಲೆ, ಇವರಿಬ್ರು ಸೇರ್ಕೊಂಡು ಮನೆಗೆ ಅತಿಥಿಗಳು ಬಂದಿದ್ದಾರೆ ಅನ್ನೋದನ್ನು ಮೈಮರ್ತ ಜಗಳ ಆಡ್ತಾ ಇದ್ದಾರೆ ಅಂದ ಮೇಲೆ ಸಿಕ್ಕಾಪಟ್ಟೆ ರೊಚ್ಚಿಗೆ ಎದುರ್ಬೇಕು. ಬೇಗ ಅಡಿಗೆ ಮನೆಗೆ ಹೋಗಿ 1-2 ಮುಚ್ಚಕೈ ತಂದ್ಕೊಡು. ಅದೇನ್ ಮುರ್ಕೋತಾರೆ ಮುರ್ಕೊಂಡ್ಬಿಡ್ಲಿ. ಅಲ್ಲಮ್ಮ ಜಾಜಿ, ನೀವೇ ಹಿಂಗ್ ಕಿತ್ತಾಡ್ತಾ ಇದ್ರೆ ನನ್ ಮಗಳು ಅದನ್ನೇ ಕಲ್ತ್ಕೊಂಡ್ಬಿಡ್ತಾಳೆ. ಕಾಳಂಟೆ, ಆಕ್ಚುಲಿ ನಾವೀಗ ಮಾಡಿದ್ದು ನಾಟಕ. ಹೀಗಿರ್ಬಾರ್ದು ಅಂತ ತೋರ್ಸ್ಕೊಡೋದಕ್ಕೆ ನಾನು ನಮ್ಮತ್ತೆ ಈ ರೀತಿ ಜಗಳ ಆಡಿದ್ವಿ ಅಲ್ವಾ ಬಾಯ್ಡಿಯರತ್ತೆ? ಹೌದಮ್ಮ. ಒಂದಿನೋಳು ಮನೆಯಿಂದ ಆಚೆ ಹೋಗ್ಲಿ, ಆಮೇಲೆ ನೀನು ಕಾದಿದೆ ಮಾಲಿ ಹಬ್ಬ. ಅಕ್ಕ, ಇವಳಿಗೆ ಕೋಳೆ ಪುಕ್ಕ ಇದ್ದಂಗೈತೆ ಕಣ. ನನಗೆ ಬೇಡ. ಇದನ್ನ ಹಾಗೆ ಕೆಳಗಡೆ ಬಿಸಾಕ್ಬಾರ್ದು. ಹಾಕೋಬೇಕು, ಹಠ ಮಾಡ್ಬಾರ್ದು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಯಾ? ಇದು ಸಿಟಿ ಕಡೆ, ಯಾವ್ದನ್ನು ಬೇಡ ಅನ್ಬಾರ್ದು. ಬೇಕು ಬೇಕು ಅಂತಾನೆ ಇರ್ಬೇಕು. ಬರೀ ಡ್ರೆಸ್ ಮಾಡ್ಕೊಂಡ್ರೆ ಸಾಲದು, ನಡೆಯೋದನ್ನು ಕಲ್ತ್ಕೋಬೇಕು. ಚಿಕ್ಕ ವಯಸ್ಸೆಲ್ಲ ನಡೆಯೋದ್ ಕಲ್ತಿವ್ನೆ. ನಿನ್ ತರ ನಡೆದ್ರೆ ಹಳ್ಳಿ ಗುಗ್ಗು ಅಂತಾರೆ. ಅಂದ್ರೆ ಯಾವಾಗ್ಲೂ ನೇರವಾಗಿ, ಅಂದ್ರೆ ಸ್ಟ್ರೇಟ್ ಆಗಿ ನಡಿಬಾರ್ದು. ಸೊಟ್ಟಿಗೆ ನಡಿಬೇಕು. ಅದನ್ನ ಕ್ಯಾಟ್ ವಾಕ್ ಅಂತಾರೆ. ನಾನ್ ಮಾಡಿ ತೋರಿಸ್ತೀನಿ, ನೀನು ಹಾಗೆ ಮಾಡ್ಬೇಕು. ಓಕೆ? ಕರೆಕ್ಟ್ ಆಗಿ
1, 2, 3, 4, 5, 6. 1, 2, 3, 4, 5, 6. ಸರಿ ಆಗುತ್ತೆ ಮಾಡೆ ಸ್ವಲ್ಪ ಅಷ್ಟೇ. 1, 2. Very good girl, very good girl. Come on, can do it, come on. 3. ರೇ ಜಾತಿ ಜಂಬಲ್ತೀನಿ ಇವ್ರೆ, ನೀವು ಹಳ್ಳಕ್ ಬೀಳೋದು ಅಲ್ದೆ ಪಾಪ ಈ ಹುಡುಗಿನ ಬೇರೆ ಹಳ್ಳಕ್ ಬೆಳೆಸಿದ್ರಲ್ಲ ರೀ. ಡೋಂಟ್ ಟಾಕ್ ರಬಿಶ್. ನಾನು ಇವಳಿಗೆ ಕ್ಯಾಟ್ ವಾಕ್ ಹೇಗ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಸ್ಲಿಪ್ ಆಗಿ ಬಿದ್ದು ಅಷ್ಟೇ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ರೇ ಇವಳಿಗೆ ನಾಗರಿಕತೆನ ಕಲ್ಸ್ಕೊಡ್ತೀನಿ ಅಂತ ಹೇಳಿ ಇವಳಲ್ಲಿರೋ ನಾಗರಿಕತೆನ ಹಂಗಂಗೆ ಮಟ್ಟ ಹಾಕ್ತಾ ಇದ್ರಲ್ಲ ರೀ. ಸರಿಯಾಗಿ ಹೇಳ್ದ ಮಾಮ. ಲಕ್ಷ್ಮಿ ಈ ರೀತಿ ಎಲ್ಲ ಮಾತಾಡಬಾರ್ದು. ನಮ್ಮ ಹಳ್ಳಿಯಾಗಿ ಹಿಂಗೆ ಮಾತಾಡೋದು. ಲಕ್ಷ್ಮಿ ನೀನ್ ಹಳ್ಳಿ ಲ್ಯಾಂಗ್ವೇಜ್ ನ ಹಳ್ಳಿಲೇ ಬಿಟ್ಬಿಡು. ಈಗ ಸಿಟಿಲಿ ಹೇಗ್ ಮಾತಾಡೋದು ಅನ್ನೋದನ್ನ ನಾನು ಹಿಂಗೆ ಹೇಳ್ಕೊಡ್ತೀನಿ. ಯಾರಾದ್ರೂ ಬಂದು ಊಟ ಆಯ್ತಾ ಅಂತ ನೀನನ್ನು ಕೇಳ್ತಾರೆ. ಆಗ ನೀನು ಏನು ಆನ್ಸರ್ ಕೊಡಬಾರ್ದು. ಜಸ್ಟ್ ಒಂದು ಸ್ಮೈಲ್ ಮಾಡಿ ಹೀಗೆ ಮಾಡ್ಬೇಕು. ಯಾರಾದ್ರೂ ಮಾತಾಡ್ಸ್ಲೇಬೇಕು ಅಂದಾಗ ಇಟ್ಸ್ ವೆರಿ ಸಿಂಪಲ್. ಕನ್ನಡ ಲೆಟರ್ಸ್ ಮಧ್ಯೆ ಇಂಗ್ಲಿಷ್ ಲೆಟರ್ನ ಹಾಕ್ಬೇಕು. ಏನಾಗ ಲೆಟರ್ ಹಾಕಕ್ ಬರ್ತೈತಿ. ನಾನು ಹೇಳಿದ್ದು ಆ ಲೆಟರ್ ಅಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ, ಈಗ ನಾನು ಒಂದು ಬ್ಯೂಟಿಫುಲ್ ಸ್ಯಾರಿನ ಬೈ ಮಾಡಿದೆ. ನಾನು ಹಾಟ್ ವಾಟರ್ ಅಲ್ಲಿ ಬಾತ್ ಮಾಡಿದೆ ಬಿಸಿ ಬೇಳೆ ಮಾತಾಡ ತುಂಬಾ ಇಷ್ಟ. ರೇ ಜಾತಿ ಜಂಬಲ್ತೀನಿ ಇವ್ರೆ, ನೀವು ಕಲಿಸ್ಕೊಡ್ತಾ ಇರೋ ಇಂಗ್ಲಿಷ್ ಹೆಂಗಿದೆ ಅಂದ್ರೆ ಫಾರಿನ್ ಒಬ್ಬ ಪಾಸ್ಪೋರ್ಟ್ ಕಳ್ಕೊಂಡಾಗ ಕಷ್ಟಪಟ್ಟು ಕನ್ನಡದಲ್ಲಿ ಹೀಲೆ ಪೊಲೀಸ್ ಸ್ಟೇಷನ್ ಹೆಲಿ ಇದೆ ಅಂತ ಕೇಳ್ದಂಗ ಆಯ್ತು. ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಿ. ನಾನು ಇವಳಿಗೆ ಸಿವಿಲೈಸೇಷನ್ ಕಲ್ಸ್ಕೊಡ್ತಾ ಇದ್ದೀನಿ. ಯಶಗುಣೆ, ಇದನ್ನ ತಾವು ನಾಗರಿಕತೆ ಅಂತ ಕರಿತೀರೇನ್ರಿ? ಎಸ್. ನೋಡು ಲಕ್ಷ್ಮಿ, ನಾನು ಕೇಳೋ ಪ್ರಶ್ನೆಗೆಲ್ಲ ಇಂಗ್ಲಿಷ್ ಅಲ್ಲೇ ಆನ್ಸರ್ ಮಾಡ್ಬೇಕು. ವೆರಿ ಗುಡ್. ಲಕ್ಷ್ಮಿ ನೀನು ಇಲ್ಲಿಗೆ ಹೇಗ್ ಬಂದೆ? ಬಸ್ ನಲ್ಲಿ. ವೆರಿ ಗುಡ್. ಜರ್ನಿ ಹೇಗಿತ್ತು? ತುಂಬಾ ಹೀಟ್, ಬಸ್ ಫುಲ್ ಪೀಪಲ್, ನೋ ಸೀಟ್, ಡ್ರೈವರ್ ಸೀಟ್ ಅಲ್ಲಿ ಕೂತಿಂಗು, ಆಮೇಲೆ ಬಂದಿಂಗು. ಲಕ್ಷ್ಮಿ ನೀನ್ ಪೂರ್ತಿ ಹಾಳಾಗೋದಕ್ಕೆ ಮುಂಚೆ ನಿಮ್ಮ ಹಳ್ಳಿ ಹೊರಟೋದಮ್ಮ. ಮತ್ತೆ ನೀವು ಇವಳಿಗೆ ಡಿಸ್ಕರೇಜ್ ಮಾಡ್ತಾ ಇದ್ದೀರಾ. ಕಲಿಯಕ್ ಬಿಡಿ. ಏನ್ ಕಲಿಸ್ತೀಯಮ್ಮ ನಿನ್ ಮೂತಿ? ಮುಚ್ಚುಚ್ಚಾಗಿ ಮಾತಾಡೋದು, ಕೆಟ್ಟ ಕೆಟ್ಟದಾಗಿ ವೇಸ್ಟ್ ಮಾಡ್ಕೊಳ್ಳೋದು. ಇದನ್ನು ಕಲ್ತು ಇವಳು ಹಳ್ಳಿಗೆ ಹೋದ್ರೆ ಲೈಟಲ್ಲಿ ಲಸ್ಕೆಗೆ ಇಸ್ಬೇಕಾದ ಟಮಾಟನ ಇವಳು ಮೂತಿಗೆ ಸಿಗ್ತಾಳೆ. ಲಕ್ಷ್ಮಿ ಹಾಬಿ, ಮುದ್ದು ಲಕ್ಷ್ಮಿಗೆ ಶಾಪಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ಬೇಕು. ಸೊ ಗಿವ್ ಮಿ 10,000. ಅಂತ ಅವಳನ್ನ ಪ್ಯಾಟೆ ಹುಡುಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರ. ಎಸ್. ಅದಕ್ಕೆ ನಾನು 10,000 ರೂಪಾಯಿ ಬಂಡವಾಳ ಹುಡುಗಬೇಕು. ಎಸ್. ಆಗಲ್ಲ ಕಣ್ರಿ. ಹಾಬಿ, ಇವಳಿಗೆ ಟೀಚ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಥಿಂಗ್ಸ್ ನ ಪರ್ಚೇಸ್ ಮಾಡಿ ಟೀಚ್ ಮಾಡ್ಬೇಕು. ಅವೆಲ್ಲ ಮಾಡ್ದೆ ಹಾಗೆ ಹೇಳ್ಕೊಡ್ರಿ. ಆಗಲ್ಲ ಹಾಬಿ. ಯಾಕ್ರಿ ಆಗಲ್ಲ? ಜಾತಿ ಜಂಬಲ್ತೀನಿ ಅವ್ರೆ, ಆಗ ನಾನಿನ್ನು ಬಹುಶಃ 4ನೇ ಕ್ಲಾಸ್ ಓದ್ತಾ ಇದ್ದೆ ಎನ್ನುವ ಸವಿ ನೆನಪು ಸಾವಿರ ನೆನಪು. ಒಂದು ದಿವಸ ನನಗೆ ಪಾಠ ಮಾಡುವಂತ ರಾಮಾಚಾರಿ ಮೇಷ್ಟ್ರನವರು ಏಕಾಏಕಿ ನನ್ನ ಕ್ಲಾಸ್ ಒಳಗಡೆ ದಿಢೀರ್ ಅವರು ತಮ್ಮ ಖಾಲಿ ಕೈಯನ್ನು ತೋರಿಸಿ, ನೋಡೋ ಟಿಂಗರ್ ಬಿಟ್ಟ, ನನ್ನ ಕೈಯಲ್ಲಿ 5 ಮಾವಿನ ಹಣ್ಣುಗಳಿವೆ, ಅದರಲ್ಲಿ ನೀನು 2ನ್ನ ತಿಂದು ಹಾಕ್ಬಿಡ್ತೀಯಾ, ಎಷ್ಟು ಉಳಿತು ಅಂತ ಅವರು ಜಬರ್ದಸ್ತ್ ಆಗಿ ಕೇಳಿದ. 3 ಮೇಷ್ಟ್ರೆ ಅಂತ ನಾನು ನೆಗ್ಲೆಕ್ಟ್ ಆಗಿ ಉತ್ತರ ಕೊಟ್ಟೆ. ಅಲ್ಲ, ಅವ್ರನ್ನ ನನಗೆ 5 ಮಾವನ ತೋರಿಸಿದ್ರ, ಮುದ್ದು ಮಾಡಿ 2 ತಿನ್ಸಿದ್ರ, ಹಂಗೆ ಹೇಳ್ಕೊಡಿ. ಅರ್ಥ ಆಗ್ಲಿಲ್ಲ ಅಲ್ವಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ ಬಿನ್ ಲ್ಯಾಡನ್ ಇದಾನಲ್ರಿ, ಅವನ ಮಗನಿಗೆ ನಮ್ಮ ಅಳಿಯಂದ್ರ ಅಂತ ಒಬ್ಬ ಮೇಷ್ಟ್ರು 4 ಮಾವಿನ ಹಣ್ಣುಗಳನ್ನ ಕೈಗಿಟ್ಟುಬಿಟ್ಟು 5 ಜನ ಸೈನಿಕರನ್ನ ನಿಲ್ಲಿಸಿ, ಇದನ್ನ 5 ಜನಕ್ಕೆ 4 ಮಾವಿನ ಹಣ್ಣನ್ನ ಸಮನಾಗಿ ಹಂಚೋ ರಾಜ ಅಂತ ಹೇಳಿದ್ರು. ಇಟ್ಸ್ ವೆರಿ ಸಿಂಪಲ್. 4 ಮ್ಯಾಂಗೋಸ್ ನ ಜ್ಯೂಸ್ ಮಾಡಿ 5 ಗ್ಲಾಸ್ ಅಲ್ಲಿ ಸಂವಾದ ಹಾಕಿ 5 ಜನಕ್ಕೆ ಕೊಡೋದು. ಇಂಥ ಮನೆ ಹಾಳು ಕೆಲಸ ಮಾಡೋದೆಲ್ಲ ನಿಮ್ಮಂತ ಮಧ್ಯಮ ವರ್ಗದ ಮಹಿಳೆ. ಅವನು ಹೇಳಿ ಕೇಳಿ ಬಿನ್ ಲ್ಯಾಡನ್ ಮಗ ಕಂಡ್ರೆ ಕೈನಲ್ಲಿ 4 ಮಾವಿನ ಹಣ್ಣು ಹಿಡ್ಕೊಂಡ, 5 ಜನ ಸೈನಿಕರನ್ನ ಮುಂದೆ ನಿಲ್ಸ್ಕೊಂಡ, 1 2 3 4 ಅಂತ ಹೇಳುತ್ತ. 5ನೇ ಅವನು ಇದ್ನಲ್ಲ, ಅಪ್ಪನ ಹತ್ರ ಪಾಪ ಭೂಮಿ ಗಂದಂದ ಕಿಚ್ಕೋ ಅಂತ ಹೊಡೆದ. 4 ಜನ 4 ಮಾವಿನ ಹಂಚು. ಇದೇ ತರ ಕಲ್ಸ್ಕೊಡಿ, ಸಮಯನೂ ಮಿಕ್ಕತ್ತೆ, ಹಣನೂ ಉಳಿಯುತ್ತೆ. ಇದು ತರ ಚೆನ್ನಾಗಿದೆ. ನಾನು ಇವಳಿಗೆ ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡ್ಬೇಕು. ಈಗೇನು 10,000 ಕೊಡ್ತೀರೋ ಅಥವಾ ಜಾಯಿಂಟ್ ಅಕೌಂಟ್ 20,000 ಡ್ರಾ ಮಾಡ್ಲೋ? ಲಕ್ಷ್ಮಿ, ಇದರಿಂದ ನೀನು ಯಾವ ಲೆಸನ್ ಕಲ್ತ್ಕೊಂಡೆ? ಗಂಡನ್ ಬೆಂಡತಿ ದುಡ್ಡು ವಸೂಲಿ ಮಾಡೋದನ್ನ ಕಲ್ತೆ. ಜಾಜಿ ಜಾಜಿ ಅವ್ರ ಮನೆಲ್ಲ ಮುಂದಕ್ಕೆ ಹೋಗಿ. ಮುಚ್ಚಯ್ಯ ಬಾಯ್ನ. ಗಂಡಸು ನೀನ್ ಮನೇಲಿ ಇಟ್ಕೊಂಡು ಹೆಣ್ಣಿನ ಸಾಚ ಕಲ್ಸಿದ್ಯಲ್ಲ, ನಾಚಿಕೆ ಹಾಕಿಲ್ವ ನಿಂಗೆ? ಅವ್ರು ಹೋಗಿದ್ದ ಜಾಗಕ್ಕೆಲ್ಲ ನಾನು ಹೋಗಕ್ಕಾಗತ್ತಾ?
ಬನ್ನಿ. ಮುದ್ಲಕ್ಷ್ಮಿ, ಮುದ್ಲಕ್ಷ್ಮ ಅವರು ಬಂದಿಲ್ಲ. ಅವ್ರ ಜೊತೆ ಅವರು ಆಚೆ ಹೋಗಿದ್ದಾರೆ. ಸಿವಿಲೈಸೇಷನ್ ತರಕ್ಕೆ ಅದನ್ನು ಮಾಡ್ತಾರ. ಪ್ರಾಕ್ಟಿಕಲ್ ಟ್ರೈನಿಂಗು ಅಂದ್ರೆ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹಳ್ಳಿ ರಂಬೆ ತರ ಇದ್ದ ನಿಮ್ಮ ಮಗಳು ಈಗ ಶೋಗೆ ಗೊಂಬೆ ತರ ಆಗಿದ್ದಾಳೆ. ಹಾಯ್ ಕಾಳಾಂಟಿ. ಅಯ್ಯೋ ನಿನ್ ಹಾಯ್ ಬಾಯ್ ಆಮೇಲೆ ಇಲ್ಲ ಬಾಯ್ ಎಲ್ಲವ ನನ್ ಮಗಳು. ಇವಳೇ ನಿಮ್ ಮಗಳು. ಅಯ್ಯೋ ನಾನ್ ಮೊದ್ಲೇ ಅದು ಮುದ್ಲಕ್ಷ್ಮಿನ ನೀನು. ಎಕ್ಸಾಕ್ಟ್ಲಿ, ನಾನು ಇವಳಿಗೆ ಸಿವಿಲೈಸೇಷನ್ ಏನು ಅಂತ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಇವ್ರ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ ಅಂದ್ಮೇಲೆ ನಿಮ್ ಜೊತೆ ಸಿಂಪಲ್ ಆಗಿ ಸಂಸಾರ ಮಾಡ್ತಾರೆ. ನಿಮ್ಗೆ ಚಾಪೆ ತಿನ್ನುವುದ್ರೆ ಇಷ್ಟನಾ? ನಾನ್ ದಿನ ಚಾಪೆ ತಿಂದ ಮೇಲೆ ಮಲಗೋದು. ಮದ್ವೆ ಆದ್ಮೇಲೂ ಅದನ್ನೇ ಮುಂದುವರಿಸ್ತೀರಾ? ಚಂಪ ಬಂದ ರಮೇಶ್ ಸುಮ್ಮನೆ ತೆಪ್ಪಗ್ ನಿಂತ್ಕೊಳೆ. ಜಾಜಿ ನೀನ್ ನಡಿಯವ ಹಿಂಗೆ. ನೋಡ್ತಿದ್ರೆ ನಂಗೆ ಯಾಕೋ ಹೆದರಿಕೆ ಆಯ್ತದ ಕಣವ. ಕಾಳಾಂಟಿ ಯಾಕೆ ಹೆದರ್ಕೋತಿದ್ದೀರಾ? ನಾನೇ ಅವ್ರಿಗೆ ಟೆರರಿಸ್ಟ್ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹಂಗಾರೆ ಧೈರ್ಯವಾಗಿ ಕರ್ಕೊಂಡು ಹೋಗ್ಬೋದಾ? ಧೈರ್ಯವಾಗಿ ಕರ್ಕೊಂಡು ಹೋಗಿ ನಾನಿದ್ದೀನಿ. ಎಂ ಲಕ್ಷ್ಮಿ, ನಾನು ಹೇಳೋದನ್ನೆಲ್ಲ ಕರೆಕ್ಟ್ ಫಾಲೋ ಮಾಡ್ಬೇಕು. ಓಕೆ, ಟೇಕ್ ಕೇರ್ ಆಫ್ ಯುವರ್ ಫಿಯಾನ್ಸೆ. ಶ್ರೀಧರ್, ಫಾಲೋ ಮೀ. ಲಕ್ಷ್ಮಿ ಅವ ಜಾಜಿ ನೀವೇನು ಯೋಚನೆ ಮಾಡ್ಬೇಡಿ, ಹೋಗಿ ನಾನಿದ್ದೀನಿ. ಅಲ್ಲಿಗೆ ಪಿಕ್ಚರ್ ಬಿಡ್ತು. ಜಾಜಿ ಅವರೇ, ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾಗರಿಕತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂತವ್ರಿಗೆಲ್ಲ ನೀವ್ಯಾಕೆ ಒಂದು ವರ್ಕ್ಶಾಪ್ ಮಾಡಬಾರ್ದು? ವೆರಿ ಗುಡ್ ಐಡಿಯಾ. ಲಾಸ್ಟ್ ಮಂತ್ ನಮ್ಮ ಮುದ್ದು ಲಕ್ಷ್ಮಿಗೆ ಸಿವಿಲೈಸೇಷನ್ ಅಂದ್ರೆ ಏನು ಅಂತ ಟೀಚ್ ಮಾಡಿದೆ. ಈಗ ಅವಳು ಮ್ಯಾರೇಜ್ ಆಗಿ ಗಂಡನ ಜೊತೆ ಹಳ್ಳಿಲಿ ಆರಾಮಾಗಿದ್ದಾಳೆ. ಅದಕ್ಕೆ ನಾವು ಮಹಿಳಾ ಸಂಘದಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿರೋ ಹುಡುಗಿರಿಗೆ ಕ್ಲಾಸ್ ತಗೊಂಡು ಸಿವಿಲೈಸೇಷನ್ ಅಂದ್ರೆ ಏನು ಅಂತ ಟೀಚ್ ಮಾಡ್ಬೇಕು ಅಂತಿದ್ದೀನಿ. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗತ್ತಲ್ರಿ? ಎಷ್ಟ್ ಬೇಕಾದ್ರೂ ಖರ್ಚಾಗ್ಲಿ, ಇದರಲ್ಲ ನನ್ನ ಹಬಿ, ಕೊಡ್ತಾರೆ. ಸರಿ ಆಂಟಿ ಗಿಂಟಿ ತಲೆ ಶುಂಠಿ ಹಾಕ್ಬಿಡ್ತೀನಿ. ಕಾರಣ ಏನಂತ ನಾನು ಹೇಳ್ತೀನಿ. ನಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಹೇಗ್ ಗೌರವ ಕೊಡಬೇಕು, ಹೇಗ್ ಅತಿಥಿ ಸತ್ಕಾರ ಮಾಡಬೇಕು ಅನ್ನೋದ್ರ ಜೊತೆಗೆ ಸ್ವಲ್ಪ ನಾಗರಿಕತೆ ಕಲಿಸ್ಕೊಡಿ ಅಂತ ನಮ್ಮ ಅತ್ತೆ ಹೇಳಿದ್ರೆ, ನೀವು ನೋಡಿದ್ರೆ ಇವಳು ವೇಷನೆ ಬದಲಾಯಿಸಿಟ್ಟಿದ್ದೀರಾ. ಆಕ್ಚುಲಿ ಇದು ಲೇಟೆಸ್ಟ್ ಫ್ಯಾಷನ್. ಇವಳು ಬದಲಾಗಿದ್ದಾಳೆ ಅಂತ ಹೇಳಿದ್ರಿ, ನಾನು ಲಗ್ನ ಆದೆ. ನೋಡಿದ್ರೆ ಇವಳು ನನ್ಗೆ ಯಾವ್ದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ. ಹಳ್ಳಿಲಿ ನಮ್ದು ತುಂಬಿದ ಕುಟುಂಬ. ಇವಳು ಮಾತು ಮೊದಲು ಬೆಳಿಗ್ಗೆ ಎದ್ರೆ ಮೇಕಪ್ ಅಂತಾಳೆ, ಏರೋ ಬಿಕ್ಸು ಅಂತಾಳೆ. ವಿಷಯ ಹಿಂಗಿದೆಯೋ? ಅದಕ್ಕೆ ಸುಮ್ಮನೆ ಹೊಂದಿದ್ದು. ಅದು ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ನಾವ್ ಹೇಳ್ತಾರೆ. ಏನ್ ಬ್ಯೂಟಿನ ಏನೋ, ಹೊರಗಡೆ ಹೋಗೋಣ ಅಂದ್ರೆ ಸಾಕು ಬ್ಯೂಟಿ ಹಾಳಾಗುತ್ತೆ ಅಂತಾಳೆ. ದಿನ ಶಾಪಿಂಗು ಅಂತ ದುಡ್ಡು ಕೀಳ್ತಾನೆ ಇರ್ತಾಳೆ. ಶಾಪಿಂಗ್ ಮಾಡ್ಲಿ ಬಿಡ್ರಿ. ಇನ್ಫ್ಯಾಕ್ಟ್ ಲೇಡೀಸ್ಗೆ ಫ್ರೀಡಮ್ ಕೊಡ್ಬೇಕು ಅಲ್ವಾ ಪದ್ಮಜ? ನಿಮ್ ಮಾತು ಕೇಳಿದ್ರೆ ನಮ್ ಗತಿ ಅದೋ ಗತಿ. ಇವಳನ್ನ ಸರಿಪಡ್ಸ್ಕೊಂಬ ಅಂತ ನಮ್ಮ ಅಪ್ಪ ಅಮ್ಮ ಹೊರಗಡೆ ಹಾಕಿದ್ದಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಶ್ರೀಧರ್, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವೇ ಅವಳಿಗೆ ಮ್ಯಾಚ್ ಆಗ್ತೀರಾ. ನೀವ್ ಮ್ಯಾಚ್ ಆಗಿದ್ರಲ್ಲ ಹಂಗೆ ಅಂತ ಹೇಳ್ತಿದ್ದಾರೆ. ನೋಡಿ, ಇವಳಿಗೆ ನೆಟ್ಟಿಗೆ ಒಂದ್ ಮನೆ ಕೆಲಸ ಮಾಡೋದಿಕ್ ಬರಲ್ಲ. ಇವಳನ್ನ ಮನೇಲಿ ಇಟ್ಕೊಳ್ಳಿ. ಶ್ರೀಧರ್, ನೀವು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಾ. ಮುದ್ದು ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ. ನೋಡಿ, ಇಲ್ಲಿ ಬರೋದಕ್ ಮೊದ್ಲು ಇವಳು ಒಳ್ಳೆ ಹುಡುಗಿನೇ ಆಗಿದ್ಲು. ಇಲ್ಲಿ ಬಂದ್ಮೇಲೆ ವಿಚಿತ್ರವಾಗಿ ಆಡ್ತಾ ಇರೋದು. ಅದೆಲ್ಲ ಗೊತ್ತಿಲ್ಲ. ಇವಳು ಬಂದಾಗ್ಲಿಲ್ಲ ಅಂದ್ರೆ ನಮ್ಮ ಹಳ್ಳಿ ಕರ್ಕೊಂಡೇ ಹೋಗೋದಿಲ್ಲ ನಾನು. ನಾನ್ ಬಂದ್ರೆ ತಾನೇ ನಿನ್ ಹಳ್ಳಿ ಕರ್ಕೊಂಡು ಹೋಗೋದು. ಏನೈತಿ ನಿನ್ಗೆ? ಯಾಕೆ ಹೆಂಗ್ ಮಾತಾಡ್ತಿದ್ಯಾ? ಮತ್ತಿನೇನ್ ಮಮ್ಮಿ, ಇವ್ರ ಮನೆಗೆ ಹೋಗಿ ಪತ್ತ ಕುಟ್ಕೊಂಡಿಲ್ಲ, ಇಲ್ಲ ಪೆರಣಿ ತಟ್ಕೊಂಡಿಲ್ಲ. ಆ ವಿಲೇಜ್ ಅಟ್ಮಾಸ್ಫಿಯರ್ ನಮ್ಗೆ ಇಷ್ಟ ಆಗ್ತಿಲ್ಲ. ಸ್ಮೆಲ್ ಏನೋ. ಓ ಹಾಳಾದವಳೆ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡ್ ಮಮ್ಮಿ, ಈ ಶ್ರೀಧರನೇ ಚೇಂಜ್ ಆಗಿ ಆ ಹಳ್ಳಿ ಬಿಟ್ಟು ಸಿಟಿನಲ್ಲಿ ಮನೆ ಮಾಡ್ಲಿ. ನಾನು ಆರಾಮಾಗಿ ಬ್ಯೂಟಿ ಪಾರ್ಲರು, ಶಾಪಿಂಗು ಅಂತ ಲೈಫ್ ಎಂಜಾಯ್ ಮಾಡ್ತೀನಿ. ನೋಡು, ನೀನ್ ಸುಖಕ್ಕೋಸ್ಕರ ನಾನು ಹುಟ್ಟಿದ ಹಳ್ಳಿನ ನಮ್ಮ ಮನೆಯವ್ರನ್ನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇನು ಮಾಡಕ್ ಆಗಲ್ಲ. ನನ್ಗೆ ನನ್ನ ಲೈಫ್ ಇಂಪಾರ್ಟೆಂಟ್. ಮನೆ ಸರಿ ಹೇಳ್ತಾ ಇದ್ದೀನಿ. ಮೊದಲನೇ ತರ ಬದಲಾಗಿ ನಮ್ಮ ಹಳ್ಳಿಗೆ ಬಂದೆ ಸರಿ. ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡ್ತೀನಿ. ನೀನೇ ನನಗ್ ಡೈವೋರ್ಸ್ ಕೊಡೋದು, ನಾನೇ ನಿನ್ ಡಿವೋರ್ಸ್ ಮಾಡ್ತೀನಿ. ಓ ಜಾಜಿ, ನೋಡ್ದೇನವ ಅವಳು ಸ್ವಲ್ಪ ನಾಗರಿಕತೆ ಕಲ್ಸೋದ್ರೆ ಯಾವ ಮಟ್ಟಕ್ಕೆ ತಂದಿಟ್ಟಿದ್ಯಾ? ಅಳಿ ಅಂದ್ರೆ ನೀವಿಬ್ರು ಅದೇನೋ ಮಾತಾಡ್ಕೊಂಡ್ರಲ್ಲ, ಅದಕ್ಕೆಲ್ಲ ನಾನು ಒಪ್ಪಕ್ಕಿಲ್ಲ. ಒಂದ್ ವಾರ ಟೈಮ್ ಕೊಡಿ. ಈ ಜಾಜಿ ನನ್ ಮಗಳನ್ನ ಮೊದ್ಲು ತರ ಬದಲಾಯಿಸ್ತಾಳೆ. ಇಲ್ಲ ಅಂದ್ರೆ ಚೆನ್ನಾಗಿದ್ ನನ್ ಮಗಳು ತಲೆ ಕೆಡ್ಸಿ ಅವಳು ಬಾಳನ್ ಹಾಳು ಮಾಡಿದ್ ನೀನೆ ಅಂತ ಪಂಚಾಯತಿ ಕಟ್ಟೆಗಳಿದು ನಿನ್ ಮಾನ ಹರಾಜಾಕ್ಬಿಡ್ತೀನಿ.